ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಮದುವೆಯಾದ ಕೆಲವೇ ದಿನಗಳಲ್ಲಿ ಆಂಕರ್ ಅನುಶ್ರೀ ಇದೀಗ ಕೆಲಸಕ್ಕೆ ವಾಪಸ್ ಆಗಿದ್ದಾರೆ. ಜಿ ಕನ್ನಡ ಮನೆಗೆ ಬಂದಂತ ಮಗಳಿಗೆ ಇದೀಗ ಅದ್ಧೂರಿ ವೆಲ್ಕಮ್ ಅನ್ನ ನೀಡಿದೆ. ಹಾಗಾದ್ರೆ ಯಾವ ರೀತಿ ವೆಲ್ಕಮ್ ಅನ್ನ ನೀಡಿದ್ರು, ಏನ್ ಉಡುಗೊರೆಯನ್ನ ಕೊಟ್ರು, ಆಂಕರ್ ಅನುಶ್ರೀ ಏನ್ ಹೇಳಿದ್ರು, ಈ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಯಿತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಕನ್ನಡದ ಪ್ರಸಿದ್ಧ ಆಂಕರ್ ಅನುಶ್ರೀ ಮುಖದಲ್ಲಿ ಹೊಸ ಕಳೆ ಬಂದಿದೆ. ಮುಖ ಕೆಂಪೇರಿದೆ, ನಾಚಿಕೆ ಮನೆ ಮಾಡಿದೆ. ಮದುವೆಯಾದ ಕೆಲವೇ ದಿನಕ್ಕೆ ಅನುಶ್ರೀ ಕೆಲಸಕ್ಕೆ ಮರಳಿದ್ದಾರೆ. ಸಾಕಷ್ಟು ಜನರಿಗೆ ಈಕೆ ಹಾಕಿರುವಂತಹ ತಾಳಿಯನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ತಮ್ಮ ತವರಿಗೆ ವಾಪಸ್ ಆಗಿರುವಂತದ್ದು ಇದೀಗ ಮದುಮಗಳು ಅನುಶ್ರೀಗೆ ಜಿ ಕನ್ನಡದಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಅಮ್ಮ ತಾರಮ್ಮ ತವರಿನ ಪರ ಅನುಶ್ರೀಗೆ ಮಡಿಲು ತುಂಬಿ ಹರಿಸಿದ್ದಾರೆ. ಕನ್ನಡದ ಫೇಮಸ್ ಆಂಕರ್ ಅನುಶ್ರೀ ಮದುವೆ ಆದ್ಮೇಲೆ ಶೂಟಿಂಗ್ ಬರ್ತಾರಾ ಅನ್ನುವಂತ ಪ್ರಶ್ನೆ ಬಹುತೇಕರನ್ನ ಕಾಡಿತ್ತು. ಯಾಕಂತಂದ್ರೆ ಹಿಂದಿನ ವಾರ ಟೆಲಿಕಾಸ್ಟ್ ಆಗಿರುವಂತದ್ದು ಆಕೆ ಮದುವೆ ಆಗೋಕ್ಕಿಂತ ಮುಂಚೆ ಶೂಟಿಂಗ್ ಆಗಿರುವಂತದ್ದು. ಸೊ ನೆಕ್ಸ್ಟ್ ಎಪಿಸೋಡ್ಗೆ ಬರ್ತಾರಾ ಅನ್ನುವಂತ ಎಲ್ಲ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಪ್ರೋಮೋ ಬಿಡುಗಡೆಯಾಗಿದೆ. ಬಂದೇ ಬರ್ತೇನೆ ಅಂತ ಅನುಶ್ರೀ ಮದುವೆಯಾದ ದಿನವೇ ಭರವಸೆಯನ್ನ ಕೊಟ್ಟಿದ್ರು. ಅದರಂತೆ ಅನುಶ್ರೀ ಕೆಲಸಕ್ಕೆ ವಾಪಸ್ ಆಗಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತ ಅನುಶ್ರೀ ಈ ಬಾರಿ ಮದುಮಗಳ ರೂಪದಲ್ಲಿ ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಚಂದದ ಸೀರೆಯುಟ್ಟು, ಕೈ ತುಂಬ ಬಳೆ ತೊಟ್ಟು, ದೊಡ್ಡ ನೆಕ್ಲೆಸ್ ಜೊತೆಗೆ ಉದ್ದದ ಕರಿಮಣಿ ಸರ ಧರಿಸಿ ಅನುಶ್ರೀ ನಿರೂಪಣೆ ಮಾಡೋದಕ್ಕೆ ಬರ್ತಾರೆ. ಮದುವೆ ಆದ್ಮೇಲೆ ಮೊದಲ ಬಾರಿ ಜಿ ಕನ್ನಡದ ನಾವು ನಮ್ಮೂರು ಹಾಗೆ ಮಹಾನಟಿ ಮಹಾಸಂಗಮದ ನಿರೂಪಣೆಯನ್ನ ಮಾಡಿದ್ದಾರೆ ಅನುಶ್ರೀ. ಸೊ ಎಲ್ಲರಿಗೂ ಸರ್ಪ್ರೈಸ್ ನೀಡುವಂತ ಅನುಶ್ರೀಗೆ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸರ್ಪ್ರೈಸ್ ಸಿಕ್ಕಿದೆ. ಮದುಮಗಳಂತೆ ಸಿಂಗಾರ ಮಾಡ್ಕೊಂಡು ಬಂದಂತ ಅನುಶ್ರೀಗೆ ಜಡ್ಜಸ್ ಹಾಗೆ ಸ್ಪರ್ಧಿಗಳು ಗ್ರ್ಯಾಂಡ್ ವೆಲ್ಕಮ್ ಅನ್ನ ಕೊಡ್ತಾರೆ. ಹಾಡು ಡಾನ್ಸ್ ಮೂಲಕ ಮದುವೆಯ ಶುಭವನ್ನ ಕೋರ್ತಾರೆ. ಶ್ರೀಗಂಧದ ಗೊಂಬೆ ಆ ಹಾಡು ಕೂಡ ಬರ್ತಾ ಇರುತ್ತೆ. ಸೊ ಅನುಶ್ರೀ ಜಿ ಕನ್ನಡವನ್ನ ತಮ್ಮ ತವರು ಅಂತ ನಂಬಿದ್ದಾರೆ. ಸೊ ನಮ್ಮ ಮನೆ ಮಗಳು ಅಂತ ಅನುಶ್ರೀ ಅವರನ್ನ ಜಿ ಕನ್ನಡ ಒಪ್ಪಿ ಅಪ್ಕೊಂಡಿದೆ. ಸೊ ಜಿ ಕನ್ನಡದ ಪ್ರಸಿದ್ಧ ರಿಯಾಲಿಟಿ ಶೋಗಳ ನಿರೂಪಣೆ ಈಕೆಯೇ ಮಾಡುವಂಥದ್ದು. ಸೊ ಅನುಶ್ರೀಗೆ ಜಿ ಕನ್ನಡ ಅನ್ನುವಂಥದ್ದು ಒಂದು ರೀತಿಯಾಗಿ ತವರು ಮನೆ ತರ ಆಗಿದೆ. ಸೊ ತವರಿನ ಶಾಸ್ತ್ರವನ್ನ ಇದೀಗ ಅನುಶ್ರೀಗೆ ಜಿ ಕನ್ನಡ ಮಾಡಿದೆ. ನಟಿ ತಾರಾ ಅನುಶ್ರೀಗೆ ಅರಶಿನ ಕುಂಕುಮ ಹಚ್ಚಿ ಮಡಿಲನ್ನ ತುಂಬಿದ್ದಾರೆ. ಇದಕ್ಕಿಂತ ಹೆಚ್ಚು ಏನಾದರೂ ಬೇಕಾ ಹೇಳಿ? ಸೊ ಮಡಿಲ್ ತುಂಬೋದು ಅನ್ನುವಂಥದ್ದು ಸಾಕಷ್ಟು ಜನರ ಕನಸಾಗಿರುತ್ತೆ. ಅದು ಕೂಡ ತವರು ಮನೆಯಲ್ಲಾಗಿರ್ಬೋದು ಅಥವಾ ತನಗೆ ಇಷ್ಟ ಆದಂತಹ ಜಾಗದಲ್ಲಾಗಿರ್ಬೋದು. ಇಷ್ಟ ಆದಂತಹ ವ್ಯಕ್ತಿಗಳು ಮಡಿಲು ತುಂಬ್ತಾರೆ ಅಂತಂದ್ರೆ ಅದಕ್ಕಿಂತ ಖುಷಿ, ಅದಕ್ಕಿಂತ ಉಡುಗೊರೆ ಬೇರೆ ಯಾವುದೂ ಇಲ್ಲ. ಸೊ ಪ್ರೇಮ, ಅನುಪ್ರಭಾಕರ್, ಶರಣ್ ಸೇರಿದಂತೆ ಕಾರ್ಯಕ್ರಮದ ಜಡ್ಜಸ್ ಹಾಗೆ ಸ್ಪರ್ಧಿಗಳು ಈ ಕ್ಷಣವನ್ನ ಸಂಭ್ರಮಿಸಿದ್ರೆ ಅನುಶ್ರೀ ಸಿಕ್ಕಾಪಟ್ಟೆ ಭಾವುಕರಾಗ್ತಾರೆ. ಇಷ್ಟು ದಿನ ಕಾದಿದ್ದು ಸಾರ್ಥಕ ಆಯ್ತು. ಅನುಶ್ರೀಗೆ ಈಗ 38 ವರ್ಷ ವಯಸ್ಸು. ಅನುಶ್ರೀ ಮದುವೆ ಯಾವಾಗ ಅನ್ನುವಂತ ಪ್ರಶ್ನೆ ಆಗಾಗ ಕೇಳಿ ಬರ್ತಾನೆ ಇತ್ತು. ಈ ವರ್ಷ ಮದುವೆ ಆಗೇ ಆಗ್ತೀನಿ ಅಂತ ಅನುಶ್ರೀ ಹೇಳಿದ್ರು. ಮಾತಿನಂತೆ ನಡ್ಕೊಂಡಿದ್ದಾರೆ. ಆಗಸ್ಟ್ 28ಕ್ಕೆ ಅನುಶ್ರೀ ಮದುವೆಯಾಗಿದ್ದಾರೆ. ಸೊ ಜಿ ಕನ್ನಡ ಪ್ರೋಮೋ ನೋಡಿದಂತ ಫ್ಯಾನ್ಸ್ ಅಂತೂ ಇದೀಗ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಮದುವೆ ಆದ್ಮೇಲೆ ಅನುಶ್ರೀ ಮುಖದ ಲಕ್ಷಣ ಬದಲಾಗಿದೆ. ರೋಷನ್ ಅನುಶ್ರೀ ಸಖತ್ ಜೋಡಿ, ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ಫ್ಯಾನ್ಸ್ ಶುಭವನ್ನ ಹಾರೈಸಿದ್ದ. ಅಷ್ಟೇ ಅಲ್ಲ, ವೇದಿಕೆಯಲ್ಲಿ ಅನುಶ್ರೀ ಏನ್ ಅಂದ್ರು ಅನ್ನೋದನ್ನ ಕೂಡ ಹೇಳ್ತೀವಿ. ಯಾಕಂತಂದ್ರೆ ಅನುಶ್ರೀಯನ್ನ ವೇದಿಕೆಗೆ ಕರ್ಕೊಂಬಂದಂತ ಸಂದರ್ಭದಲ್ಲಿ ಅನುಶ್ರೀ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಇಷ್ಟು ದಿನ ನಾನು ತಾಳ್ಮೆಯಿಂದ ಕಾದಿದ್ದಕ್ಕೆ ಅರ್ಥಪೂರ್ಣವಾದಂತಹ ತಾಳಿ ಬಿದ್ದಿದೆ ಅನ್ನುವಂತ ವಿಚಾರವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅಂದ್ರೆ ತಾರಾ ಅಮ್ಮ ಮಡಿಲು ತುಂಬಿದ ಬಳಿಕ ಅನುಶ್ರೀ ಅವರು ಭಾವುಕರಾಗಿ ಮಾತನಾಡಿದ್ದಾರೆ. ಯಾಕಂತಂದ್ರೆ ಆಕೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ತಾಳಿದವನು ಬಾಳಿಯಾನು ಅನ್ನುವಂಥ ಮಾತು ನಿಜ. ತಾಳ್ಮೆಯಿಂದ ಕಾದಿದ್ದಕ್ಕೆ ಅರ್ಥಪೂರ್ಣ ತಾಳಿ ಬಿದ್ದಿದೆ. ನನಗೆ ಜೀವನ ಕೊಟ್ಟಿದ್ದು ಜಿ ಕನ್ನಡ, ಆ ಜೀವಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ಅಂತ ಪತಿಯ ಬಗ್ಗೆ ಹಾಗೆ ಜಿ ಕನ್ನಡದ ಬಗ್ಗೆ ಅನುಶ್ರೀ ಭಾವುಕರಾಗಿ ಮಾತನಾಡಿದ್ದಾರೆ. ಸೊ ಜಿ ಕನ್ನಡದಲ್ಲಿ ಶೀಘ್ರವೇ ಡಾನ್ಸ್ ಕರ್ನಾಟಕ ಡಾನ್ಸ್ ಹೊಸ ಸೀಸನ್ ಬರುತ್ತೆ. ಸೊ ಇದರ ಆಡಿಷನ್ ಕೂಡ ನಡೀತಾ ಇದೆ. ಈ ಶೋ ಮೂಲಕ
ಅನುಶ್ರೀ ಅವರು ಆಂಕರಿಂಗ್ಗೆ ಮರಳೋ ಸಾಧ್ಯತೆ ಇದೆ. ಅಂದ್ರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ವಿವಾಹದ ಬಳಿಕ ದೊಡ್ಡ ಬ್ರೇಕ್ ಅಂತೂ ಅನುಶ್ರೀ ಪಡ್ಕೊಂಡಿಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಅನುಶ್ರೀ ಅವರು ಕಷ್ಟದ ದಾರಿಯಿಂದ ಬಂದಿರುವಂಥದ್ದು. ಸೊ ನಿರೂಪಣೆಯನ್ನ ಯಾವತ್ತಿಗೂ ಕೂಡ ನಾನು ಸ್ಟಾಪ್ ಮಾಡಲ್ಲ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ರು. ಯಾಕಂತಂದ್ರೆ ಅವರಿಗೆ ಕೈ ಹಿಡಿದಿದ್ದೆ ಆಂಕರಿಂಗ್. ಪರಿಸ್ಥಿತಿ ಎಂಥದ್ದೇ ಇದ್ರೂ ಕೂಡ ಸ್ಕ್ರಿಪ್ಟ್ ಇಲ್ಲದೆ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತ ಕಲೆ ಅವ್ರಿಗೆ ಗೊತ್ತಿದೆ. ಈ ಒಂದು ಕಾರಣದಿಂದಲೇ ಅವರು ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಅನುಶ್ರೀ ಅವರ ಆಂಕರಿಂಗ್ ವೃತ್ತಿಗೆ ಜಿ ಕನ್ನಡ ವಾಹಿನಿ ಭದ್ರ ಬುನಾದಿಯನ್ನ ಹಾಕಿದೆ. ಹೀಗಾಗಿ ವಿವಾಹ ಆದ ಬಳಿಕ ಅವರು ಮೊದಲು ಜಿ ಕನ್ನಡ ವೇದಿಕೆಗೆ ಬರ್ತಾರೆ. ಸೊ ಅದಕ್ಕಿಂತ ಮುಂಚೆ ಕೂಡ ಜಿ ಕನ್ನಡದ ಕಂಪ್ಲೀಟ್ ತಂಡಕ್ಕೆ ಊಟವನ್ನ ಕೂಡ ಹಾಕಿದ್ರು. ಸೊ ಅದರ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅನುಶ್ರೀ ಸಿಕ್ಕಾಪಟ್ಟೆ ಮುದ್ದಾಗಿ ಕಾಣ್ತಾ ಇದ್ರು. ಸೊ ಅದಾದ ಮೇಲೆನೆ ಆ ಒಂದು ದಿನದ ಶೂಟಿಂಗ್ಗೆ ಇದು ಆಗಿರುವಂತದ್ದು ಸ್ನೇಹಿತರೆ. ಸೊ ಈಗ ಅನುಶ್ರೀ ಅವರಿಗೆ ಮಡಿಲು ತುಂಬಿರುವಂತಹ ವಿಚಾರ ಆಗಿರ್ಬೋದು, ಜಿ ಕನ್ನಡದಲ್ಲಿ ಆಕೆ ಬರಮಾಡಿಕೊಂಡಿರುವಂತಹ ರೀತಿ ಆಗಿರಬಹುದು, ಇವೆಲ್ಲದಕ್ಕೂ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅನುಶ್ರೀಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಈಕೆಯ ಒಂದು ಜೀವನದಲ್ಲಿ ಇದೊಂದು ರೀತಿಯಾಗಿ ಬಹುದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅನುಶ್ರೀ ಮಾತನಾಡುವಂತಹ ಸಂದರ್ಭದಲ್ಲಿ ಹಿಂದೆ ಅವರ ಮದುವೆಯ ಫೋಟೋಸ್ಗಳು ಬರ್ತಾ ಇತ್ತು. ಅದನ್ನ ನೋಡಿ ಕೂಡ ಅನುಶ್ರೀ ಭಾವುಕರಾಗಿದ್ದಾರೆ. ಸಾರ್ಥಕ ಆಯ್ತು ನನ್ನ ಜೀವನ ಅನ್ನುವಂಥದ್ದಾಗಿ. ಇಷ್ಟು ದಿನ ನಾನು ಕಾದೆ, ಸೊ ಆ ಕಾದಿದ್ದು ಒಳ್ಳೆದೇ ಆಯ್ತು, ಒಳ್ಳೆ ಒಬ್ಬ ವ್ಯಕ್ತಿಯೇ ಸಿಕ್ಕದ ಅನ್ನುವಂಥದ್ದಾಗಿ ಅನುಶ್ರೀ ವೇದಿಕೆಯಲ್ಲಿ ಹೇಳಿಕೊಂಡಿರುವಂಥದ್ದು. ಸೊ ಸ್ನೇಹಿತರೆ, ಅನುಶ್ರೀ ಅವರು ಮತ್ತೆ ವೃತ್ತಿ ಜೀವನಕ್ಕೆ ಮರಳಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.